ಈಗ ಮತ್ತಷ್ಟು ಭಾರ ಆಗ್ತಾ ಇದೆ, ದುಬಾರಿ ಆಗ್ತಾ ಇದೆ. ಹೊಸ ದಾಖಲೆಯನ್ನ ಬರೆದಿದೆ. 24 ಕ್ಯಾರೆಟ್ ಚಿನ್ನ, 10 ಗ್ರಾಂ ಚಿನ್ನಕ್ಕೆ ಈಗ ಬರೋಬ್ಬರಿ 99,670 ರೂಪಾಯಿ. 1 ಲಕ್ಷದ ಗಡಿಯನ್ನ ಮುಟ್ಟುವಂತಹ ಹಂತದಲ್ಲಿ ಬಂಗಾರ ಹೋಗ್ತಾ ಇದೆ. ಈಗ ಸಾಕಷ್ಟು ದುಬಾರಿ ಆಗ್ತಾ ಇದೆ. ಯಾಕೆ ಅಂದ್ರೆ ಅಮೆರಿಕದ ಸುಂಕ ಸಮರ, ಕುಸಿದಂತಹ ಡಾಲರ್ ದರ, ಮುಖ್ಯವಾಗಿ ಇವೆರಡರ ಕಾರಣದಿಂದಾಗಿ ಚಿನ್ನ ದುಬಾರಿ ಆಗ್ತಾ ಇದೆ. ಅಮೆರಿಕ ಚೀನಾ ನಡುವೆ ಭಾರಿ ಸುಂಕ ಸಮರ ನಡೀತಾ ಇದೆ. ಇದರಿಂದಾಗಿ ಹೂಡಿಕೆದಾರರು ಚಿನ್ನದ ಮೇಲೆ ತಮ್ಮ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ, ಹಣದ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಹಣದ ಸುರಕ್ಷತೆಯ ದೃಷ್ಟಿಯಿಂದಾಗಿ ಬಂಗಾರದ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಗಾರದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಈ ಹಿಂದೆ ಈಗೊಂದು 15 ದಿನದ ಹಿಂದೆ ಒಂದಷ್ಟು ಕಡಿಮೆ ಆಗುತ್ತೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಬಟ್ ಆದ್ರೆ ಈಗ 1 ಲಕ್ಷದ ಗಡಿ ದಾಟುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಮೆರಿಕ ಮತ್ತು ಚೀನಾ ನಡುವೆ ನಡೀತಿರುವಂತಹ ಭಾರಿ ಸುಂಕ ಸಮರ ಇರಬಹುದು. ಜೊತೆಗೆ ಇದೆಲ್ಲದರ ಕಾರಣದಿಂದಾಗಿ ಈ ಒಂದು ಬಂಗಾರದ ದರ ಹೆಚ್ಚಾಗ್ತಾ ಇದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಶ್ರವಣ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್, ನಿರೀಕ್ಷೆಯಂತೆ ಬಂಗಾರ ದರ ಈಗ 1 ಲಕ್ಷದ ಗಡಿ ದಾಟುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಾ? 1 ಲಕ್ಷ ಅದು ಆಗ್ಲೇ ಆಗೋಗ್ಬಿಟ್ಟಿತ್ತು. ನೀವು ಇಲ್ಲಿ ನಿಮ್ಮ ಸುದ್ದಿವಾಹಿನಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ರಿಪಬ್ಲಿಕ್ ಕನ್ನಡದಲ್ಲಿ 99,670 ತೋರಿಸ್ತಾ ಇದ್ದೀರಿ 10 ಗ್ರಾಮ್ಗೆ. ಈಗ ಆಗಿರತಕ್ಕಂಥದ್ದು 99,910. ಓಕೆ ಓಕೆ. 910 ರೂಪಾಯಿ, ಇನ್ನು 89 ರೂಪಾಯಿ ಇದೆ ಅಷ್ಟೇ. ಅದು ಕೂಡ ಸಾಯಂಕಾಲ ಹೊರಗಡೆ ಕ್ಲಿಯರ್ ಆಗುತ್ತೆ 1 ಲಕ್ಷಕ್ಕೆ. ಬಹುಶಃ ನನ್ನ ಪ್ರಕಾರ 30ನೇ ತಾರೀಕು ಅಕ್ಷಯ ತೃತೀಯ ಇದೆ. ಇನ್ನಷ್ಟು ಬೇಡಿಕೆಗಳು ಜಾಸ್ತಿ ಆಗುತ್ತೆ. ಮತ್ತೆ ಆ ಜಾಗತಿಕ ಮಾರುಕಟ್ಟೆಯಲ್ಲಿ USA ಮತ್ತು ಇರಾನ್ ಅದು ಎರಡೂ ಕೂಡ ಇವತ್ತು ಬೇರೆ ರೀತಿಯಲ್ಲಿ ಡಿಕ್ಲೇರಿಂಗ್ಗೆ ಸಜ್ಜಾಗ್ತಾ ಇದ್ದಾರೆ. ಅದ್ರದ್ದು ಕೂಡ ಸದ್ಯದಲ್ಲೇ ನಾಳೆ ಮೀಟಿಂಗ್ ಇದೆ ಅಂತ ಅನ್ಕೊಂಡಿದೀನಿ. ಇದರಿಂದ ಇನ್ನಷ್ಟು ಗಗನಕ್ಕೆ ಹೋಗೋದಂತ ಶತಸಿದ್ಧ ಅಂತ ನನ್ನ ಒಂದು ಅನಿಸಿಕೆ. ಸರ್, ಈಗ ಸದ್ಯಕ್ಕಂತೂ ಇದು ಯಾವುದೇ ರೀತಿಯಾದ ಕಡಿಮೆ ಆಗುವಂತದ್ದು ಯಾವುದೇ ಲಕ್ಷಣಗಳಂತೂ ಕಂಡು ಬರಲ್ಲ ಅಂತ ಅನ್ಸುತ್ತಾ ಸರ್? ಖಂಡಿತ ಕಡಿಮೆ ಆಗುವಂತ ಸಾಧ್ಯತೆಗಳು ಯಾವುದೇ ಲಕ್ಷಣ ಇಲ್ಲ ಇಲ್ಲಿ. ಯಾಕೆಂದ್ರೆ ನನ್ನ ಪ್ರಕಾರ ಇನ್ನೂ 12-13 ಸಾವಿರ ರೂಪಾಯಿ ಹೋಗುತ್ತೆ. ಈಗೇನು 1 ಲಕ್ಷ ಇದೆಯಲ್ಲ, ಅದು 1,30,30,000 ರೂಪಾಯಿಗೆ ಹೋಗುತ್ತೆ ಸದ್ಯದಲ್ಲೇ. ತುಂಬಾ ದಿವಸನೂ ಕಾಯುವಂತದ್ದು ಬೇಕಿಲ್ಲ. ಈಗ ನನ್ನ ಗ್ರಾಹಕರಿಗೆ ಬಹಳ ಕಷ್ಟ ಆಗ್ತದೆ. ಬಡವರು, ಮಧ್ಯಮ ವರ್ಗದವರು, ಮದುವೆ ಮಾಡೋರು, ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿರೋರು, ಹಬ್ಬದ ಆಚರಣೆ ಮಾಡೋರು, ಮದುವೆ ಸೀಸನ್ ಇರೋದ್ರಿಂದ ಎಲ್ರಿಗೂ ಕಷ್ಟ. ಆದ್ರೂ ಕೂಡ ಇದು ಅನಿವಾರ್ಯ. ಇವತ್ತು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ $3,400 ಟ್ರೇಡಿಂಗ್ ಆಗ್ತಾ ಇದೆ ಒಂದು ಪೌಂಡ್ಸ್, ಒಂದು ಔನ್ಸ್ಗೆ. ಸೊ ಅದರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ. ಬಹುಶಃ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಏನು ಅಲ್ಲಿ ಆಗುವಂತ ಆಗುವವುಗಳು ಮತ್ತೆ ಇವತ್ತು ಯಾವುದೇ ಒಂದು ಉದ್ಯಮನ್ನ ತಾವು ನೋಡಿದ್ರೆ ಇಷ್ಟು ಲಾಭಕರವಾಗಿ ಯಾವುದು ಕೂಡ ಯಾರು ಮಾಡಕ್ಕೆ ರೆಡಿ ಇಲ್ಲ. ಷೇರು ಮಾರುಕಟ್ಟೆ ಕುಸಿತಾ ಇದೆ ಇವತ್ತು. ಮತ್ತೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಬ್ಯಾಂಕ್ಗಳಿದೆಯಲ್ಲ, ಅದರ ಬಡ್ಡಿ ದರ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಮತ್ತೆ ಸಣ್ಣ ಸಣ್ಣ ದೇಶಗಳು ಯುದ್ಧಕ್ಕೆ ತಯಾರಾಗ್ತಾ ಇದೆ. ಅವರವರ ದೇಶದ ಕರೆನ್ಸಿ ಡಾಲರ್ಸ್ ಬದಲಾಗಿ ಎಲ್ರೂ ಕೂಡ ಗೋಲ್ಡ್ ಅನ್ನೇ ಸುರಕ್ಷಿತ ಮಾರ್ಗ ಅಂತ ಹೇಳಿ, ಅದು ಲಾಭಕರವಾಗಿ ಇರುತ್ತೆ ಅಂತ ಹೇಳಿ ಬಂಡವಾಳ ಹೂಡಿಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ದೇಶಗಳು ಕೂಡ ಮಾಡ್ತಾ ಇರತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೌದು ಹೌದು. ಮತ್ತೆ ಈ US ಡಾಲರ್ ಕೂಡ, ಡಾಲರ್ದು ಮೌಲ್ಯ ಕೂಡ ಕುಸಿತಾ ಇದೆ. ಅದನ್ನ ಕೂಡ ತಾವು ಕಾಣಬಹುದು. ಮತ್ತೆ ಟ್ರಂಪ್ ಅವರು ಕೆಲವು ಪಾಲಿಸಿ ಮೆಟರ್ಗಳನ್ನ ತರ್ತಾ ಇದ್ದಾರೆ, ಅದೇ ಸುಂಕ ನೀತಿ. ಹೌದು, ಅದನ್ನು ಕೂಡ ನಾವು ನೋಡ್ತಾ ಇದೀವಿ. ಅದರಿಂದ ಇಷ್ಟೊಂದು ಜಾಸ್ತಿ ಆಗುವಂತ ಕಾರಣಗಳು. ಬಟ್ ಗ್ರಾಹಕರು ಇವತ್ತು ಯಾರಿಗೆ ಏನೇನು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಖರೀದಿ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಕಾಯ್ಕೊಂಡಿರೋದು ಬೇಡ. ನಿಮಗೆ ಎಷ್ಟು ಬೇಕಿದೆ, ಅವಶ್ಯಕತೆ ಇದೆ, ಈಗ ಮದುವೆ ಮಾಡಬೇಕು, ಒಂದು 1/4 ಕೆಜಿ ಚಿನ್ನ ಬೇಕು, ಅಷ್ಟಕ್ಕೆ ತಗೊಳ್ಳಿ.
ಎಕ್ಸೆಸ್ ದುಡ್ಡಿದ್ದು ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನೋರು ಮಾತ್ರ ಯೋಚನೆ ಮಾಡಬೇಕು. ಓಕೆ ಅವಶ್ಯಕತೆ ಇದೆ, ಇವತ್ತು ನಾನು ಬೇಕೇ ಬೇಕು ಇಷ್ಟು ಚಿನ್ನ ಅಂತ ಹೇಳೋರು ಕಾಯೋದು ಬೇಡ, ಕಾದಷ್ಟು ಅವ್ರಿಗೆ ಮತ್ತಷ್ಟು ಲಾಸ್ ಆಗುತ್ತೆ. ಓಕೆ ಸರ್, ಈಗ ಅಕ್ಷಯ ತೃತೀಯ ಇದೆ ಅಲ್ವಾ, ನಾರ್ಮಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಕ್ಷಯ ತೃತೀಯ ದಿನ ಚಿನ್ನವನ್ನ ಒಂದಿಷ್ಟು ತೆಗೆದುಕೊಳ್ಬೇಕು, 1 ಗ್ರಾಮರು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ನಂಬಿಕೆ. ಹಾಗಾಗಿ ಈ ಸಂದರ್ಭದಲ್ಲಿ ಜಾಸ್ತಿ ಆಗತ್ತಾ ಅಥವಾ ಕಡಿಮೆ ಆಗತ್ತಾ, ಅಥವಾ ನೀವು ಗ್ರಾಹಕರು ಕಡಿಮೆ ಆಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಯಾಕಂದ್ರೆ ಇಷ್ಟು ದುಬಾರಿ ಆದಂತಹ ಸಂದರ್ಭದಲ್ಲಿ ಅಕ್ಷಯ ತೃತೀಯಾಗೆ ಜನರಲ್ ಆಗಿ ಡಿಮ್ಯಾಂಡ್ಸ್ ಇರೋದು ಸಹಜ. ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂಗಳು ಈ ಒಂದು ಅಕ್ಷಯ ತೃತೀಯವನ್ನು ಕೂಡ ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತೀವಿ, ಬಂಗಾರ ಹಳದಿ ಲೋಗಕ್ಕೆ. ಹೌದು, ಅದನ್ನ ಮನೆಗೆ ಬರಮಾಡ್ಕೋಬೇಕು, ಅಟ್ಲೀಸ್ಟ್ 1 ಗ್ರಾಮ್ ಚಿನ್ನ ಅನ್ನೋದು ಮನೆಗೆ ಬರ್ಲಿ ಅನ್ನೋದು ಭಾವನೆ ಎಲ್ಲರಲ್ಲಿ ಇರತಕ್ಕಂಥದ್ದು. ಹಾಗಂತೇಳಿ ಅಕ್ಷಯ ತೃತೀಯ ಟೈಮಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಇದಕ್ಕೂ ಸಂಬಂಧ ಇಲ್ಲ. ಈಗ ಆಗಿರತಕ್ಕಂಥದ್ದು ಇಂಟರ್ನ್ಯಾಷನಲ್ ಮಾರುಕಟ್ಟೆ. ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂತ ಆಗುವಗಳು ಏರುಪೇರುಗಳು ಇಲ್ಲಿ ನಮ್ಮ ದೇಶಕ್ಕೆ ಪರಿಣಾಮ ಬೀರ್ತಾ ಇರತಕ್ಕಂಥದ್ದು. ನಮ್ಮ ದೇಶದಲ್ಲಿ ಯಾವುದೇ ತರ ಉತ್ಪಾದನಾ ಕೇಂದ್ರಗಳು ಇಲ್ಲ, ಪ್ರೊಡಕ್ಷನ್ ಯಾವುದೂ ಇಲ್ಲ ಗೋಲ್ಡ್. ನಾವು ಎಲ್ಲವನ್ನು ಕೂಡ ನೆರೆ ರಾಜ್ಯಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಆ ಇಂಪೋರ್ಟ್ ಕೂಡ ಕಳೆದ 3 ತಿಂಗಳಿಂದ ತಾವು ಗಮನಿಸಿದ್ರೆ 190% ಜಾಸ್ತಿ ಆಗಿದೆ. ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಚಿನ್ನ ಕೂಡ ಈ ತರ ಯಾವತ್ತೂ ಆಗಿರ್ಲಿಲ್ಲ. ಸೊ ಅದರಿಂದ ಎಲ್ರೂ ನಿರೀಕ್ಷೆ ಕೂಡ ಗೋಲ್ಡ್ ಮೇಲೆ ಇರತಕ್ಕಂಥದ್ದು. ಎಲ್ರೂ ಕೂಡ ಗೋಲ್ಡ್ ಮೇಲೆ ಬಹಳ ಉತ್ತಮವಾದಂತ ಒಂದು ಮಾರ್ಗ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಓಕೆ ಸರ್, ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಓಕೆ, ಈ ಚಿನ್ನದ ದರ ಅಂತೂ ಹೆಚ್ಚಾಗ್ತಾ ಇದೆ, ನಿರೀಕ್ಷೆಯಂತೆ 1 ಲಕ್ಷದ ಗಡಿಯನ್ನ ದಾಟ್ತಾ ಇದೆ. ಶರವಣ ಅವರು ಹೇಳಿದಂತೆ ಈಗ ಅನಿವಾರ್ಯತೆ ಏನಿದೆ, ಮದುವೆ ಇರಬಹುದು ಅಂತ ಕಾರ್ಯಗಳಿಗೆ ಚಿನ್ನವನ್ನ ತೆಗೆದುಕೊಳ್ಳಲೇಬೇಕು. ಜೊತೆಗೆ ಅಕ್ಷಯ ತೃತೀಯ ಕೂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಭಾರತೀಯರ ಒಂದು ನಂಬಿಕೆ 1 ಗ್ರಾಮಾರು ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು. ಹಾಗಾಗಿ ಗ್ರಾಹಕರು ಬಂದೇ ಬರ್ತಾರೆ, ತೆಗೆದುಕೊಳ್ತಾರೆ. ಜೊತೆಗೆ ಕಾಯೋದು ಬೇಡ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ದರ ಈಗ ಮತ್ತಷ್ಟು ಭಾರ ಆಗ್ತಾ ಇದೆ, ದುಬಾರಿ ಆಗ್ತಾ ಇದೆ. ಹೊಸ ದಾಖಲೆಯನ್ನ ಬರೆದಿದೆ. 24 ಕ್ಯಾರೆಟ್ ಚಿನ್ನ, 10 ಗ್ರಾಂ ಚಿನ್ನಕ್ಕೆ ಈಗ ಬರೋಬ್ಬರಿ 99,670 ರೂಪಾಯಿ. 1 ಲಕ್ಷದ ಗಡಿಯನ್ನ ಮುಟ್ಟುವಂತಹ ಹಂತದಲ್ಲಿ ಬಂಗಾರ ಹೋಗ್ತಾ ಇದೆ. ಈಗ ಸಾಕಷ್ಟು ದುಬಾರಿ ಆಗ್ತಾ ಇದೆ. ಯಾಕೆ ಅಂದ್ರೆ ಅಮೆರಿಕದ ಸುಂಕ ಸಮರ, ಕುಸಿದಂತಹ ಡಾಲರ್ ದರ, ಮುಖ್ಯವಾಗಿ ಇವೆರಡರ ಕಾರಣದಿಂದಾಗಿ ಚಿನ್ನ ದುಬಾರಿ ಆಗ್ತಾ ಇದೆ. ಅಮೆರಿಕ ಚೀನಾ ನಡುವೆ ಭಾರಿ ಸುಂಕ ಸಮರ ನಡೀತಾ ಇದೆ. ಇದರಿಂದಾಗಿ ಹೂಡಿಕೆದಾರರು ಚಿನ್ನದ ಮೇಲೆ ತಮ್ಮ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ, ಹಣದ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಹಣದ ಸುರಕ್ಷತೆಯ ದೃಷ್ಟಿಯಿಂದಾಗಿ ಬಂಗಾರದ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಗಾರದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಈ ಹಿಂದೆ ಈಗೊಂದು 15 ದಿನದ ಹಿಂದೆ ಒಂದಷ್ಟು ಕಡಿಮೆ ಆಗುತ್ತೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಬಟ್ ಆದ್ರೆ ಈಗ 1 ಲಕ್ಷದ ಗಡಿ ದಾಟುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಮೆರಿಕ ಮತ್ತು ಚೀನಾ ನಡುವೆ ನಡೀತಿರುವಂತಹ ಭಾರಿ ಸುಂಕ ಸಮರ ಇರಬಹುದು. ಜೊತೆಗೆ ಇದೆಲ್ಲದರ ಕಾರಣದಿಂದಾಗಿ ಈ ಒಂದು ಬಂಗಾರದ ದರ ಹೆಚ್ಚಾಗ್ತಾ ಇದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಶರವಣ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ ಸರ್, ನಿರೀಕ್ಷೆಯಂತೆ ಬಂಗಾರ ದರ ಈಗ 1 ಲಕ್ಷದ ಗಡಿ ದಾಟುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಾ? 1 ಲಕ್ಷ ಅದು ಆಗ್ಲೇ ಆಗೋಗ್ಬಿಟ್ಟಿತ್ತು. ನೀವು ಇಲ್ಲಿ ನಿಮ್ಮ ಸುದ್ದಿವಾಹಿನಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ರಿಪಬ್ಲಿಕ್ ಕನ್ನಡದಲ್ಲಿ 99,670 ತೋರಿಸ್ತಾ ಇದ್ದೀರಿ 10 ಗ್ರಾಮ್ಗೆ. ಈಗ ಆಗಿರತಕ್ಕಂಥದ್ದು 99